Tobacco use leads to cancer, heart attacks, lung disorders and other deadly diseases. The characters shown in this film or program do not support the use of any type of tobacco products such as bidi, cigarettes, keni, zarda, etc. or their promotion in any manner. ನೀವೇನು ಕೆಲಸ ಮುಗಿಸಿ ಊಟ ಮಾಡ್ಕೊಂಡು 10:30ಕ್ಕೆ ಟಿವಿ ಮುಂದೆ ಕೂತ್ಕೊಂಡ್ಬಿಡ್ತೀರಾ. ಆದ್ರೆ ನಾನು ನಿಮ್ಗೋಸ್ಕರ ಊರೆಲ್ಲ ಸುತ್ತಿ ಹೊಡೆದಾಡ್ಕೊಂಡು ಬಡದಾಡ್ಕೊಂಡು ನಿಮ್ಗೆ ಸ್ಪೆಷಲ್ ನ್ಯೂಸ್ ತರ್ತೀನಿ. ಇವತ್ತು ನಾನು ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ತಗೊಂಡು ಬಂದಿದ್ದೀನಿ. ಅದಕ್ಕೂ ಮುಂಚೆ ನಾನು ನಿಮ್ಗೆ ಒಬ್ಬನ್ನ ತೋರಿಸ್ತೀನಿ, ಬನ್ನಿ. ಅಪ್ಪ, ಕೊನೆಗೂ ನಾನು ಒಳ್ಳೆ ಮಗ ಆಗಿಲ್ಲಪ್ಪ, ಆಗಿಲ್ಲ. ನಿಮ್ ಕನ್ಸ್ ಮಾಡಿಲ್ಲಪ್ಪ, ಮಾಡಿಲ್ಲ. ಮುಂದಿನ ಜನ್ಮದಲ್ಲಾದ್ರೂ ನಿಮ್ ಕನ್ಸ್ ಮಾಡ್ತೀನಪ್ಪ. ನನ್ನ ನಂಬಪ್ಪ, ನಂಬು. ನೋಡುತ್ತಲ್ಲ ಇವನು ಆಡೋ ರೀತಿನ. ಇವನೇನು ಹುಚ್ಚ ಅಲ್ಲ ಕಣ್ರಿ. ಇವನು ಅವನ ದುಃಖನ ವ್ಯಕ್ತಪಡಿಸ್ತಿದ್ದಾನೆ ಅಷ್ಟೇ. ಇವನು ಒಂದ್ ಕಾಲದಲ್ಲಿ ನರ್ಸಿಂಗ್ ಸ್ಟೂಡೆಂಟ್ ಆಗಿದ್ದವನು ಅಂದ್ರೆ ನೀವು ನಂಬೋಲ್ಲ. ಯಾಕೆ ಹೀಗಾಯ್ತು ಅಂತ ನಮ್ಮ ತಂಡದವರು ಎಲ್ಲ ಇವನ್ನ ಕೂರ್ಕೊಂಡು ಹೋದಾಗ ನಮ್ಮ ತಂಡದವರ ಮೈ ಚುಮ್ ಅನ್ನುತ್ತೆ. ಯಾಕೆ ಹಿಂಗಾಯ್ತು ಅಂದ್ರೆ ಅದು ನರ್ಸಿಂಗ್ ಇದ್ದ ಅಂತ ನಮಗೆ ಗೊತ್ತಾಯ್ತು. ಯಾಕಂದ್ರೆ ನರ್ಸಿಂಗ್ ಅಲ್ಲಿ ಅಷ್ಟು ಕಷ್ಟ ಇದೆ ಕಣ್ರಿ. ನಿಮ್ಗೊಂದು ಫ್ಯಾಕ್ಟ್ ಗೊತ್ತಾ? ಪ್ರಪಂಚದಲ್ಲಿ ಒನ್ ಆಫ್ ದ ಟಫೆಸ್ಟ್ ಕೋರ್ಸ್ ಅಂದ್ರೆ ಅದು ನರ್ಸಿಂಗ್ ಕಣ್ರಿ. ನಿಮ್ಗೇನು ನರ್ಸ್ಗಳು ಅಂದ್ರೆ ನೋಡೋಕೆ ಚೆನ್ನಾಗಿರ್ತಾರೆ, ಮೆಡಿಸಿನ್ ಟ್ಯಾಬ್ಲೆಟ್ ಇಂಜೆಕ್ಷನ್ ಕೊಡ್ತಾರೆ ಅಂತ ಮಾತ್ರ ನಿಮ್ಗೆ ಗೊತ್ತಿರೋದು. ಆದ್ರೆ ಅವರು ನರ್ಸ್ ಆಗೋಕೆ ಪಡೋ ಕಷ್ಟ ನಿಮ್ಗೆ ಗೊತ್ತಾ? ನರ್ಸ್ ಆಗೋಕ್ಕೂ ಕಷ್ಟ ಪಡ್ತಾರೆ, ನರ್ಸ್ ಆದ್ಮೇಲೆ ಕಷ್ಟ ಪಡ್ತಾನೆ ಇರ್ತಾರೆ. ನರ್ಸಿಂಗ್ ಡಿಗ್ರಿ ಬೇರೆ ಡಿಗ್ರಿ ಸುಲಭ ಅಲ್ಲ ಹಾಕೊಂಡು. ನರ್ಸಿಂಗ್ ಸ್ಟೂಡೆಂಟ್ಸ್ ದಿನಚರಿ ನಿಮ್ಗೆ ಗೊತ್ತಾ? ದಿನ ಬೆಳಿಗ್ಗೆ ಎದ್ದು ರೆಡಿಯಾಗಿ ತಿಂಡಿ ತಿಂದು 8 ಗಂಟೆಗೆ ಡ್ಯೂಟಿಗೆ ಹೋಗಿ ಅಲ್ಲಿ ಪೇಷಂಟ್ ನ ಸೇವೆ ಮಾಡ್ಕೊಂಡು ಕೆಲಸ ಕಲ್ತ್ಕೊಂಡು ಅಲ್ಲಿ ಪೇಷಂಟ್ ನ ಹಿಸ್ಟ್ರಿ ತಗೊಂಡು ಕೇರ್ ಪ್ಲಾನ್, ಕೇಸ್ ಸ್ಟಡಿ, ಕೇಸ್ ಪ್ರೆಸೆಂಟೇಷನ್ ಎಲ್ಲ ಬರ್ಕೊಂಡು ವೈವಾ ಅಟೆಂಡ್ ಮಾಡ್ಕೊಂಡು ಅಲ್ಲಿನ ನಮಸ್ಕಾರ ಹತ್ರ ಬೈಗಳ ತಿನ್ಕೊಂಡು 1:15ಗೆ ಡ್ಯೂಟಿ ಮುಗಿಸಿ ಊಟ ಮಾಡಿ 5 ಗಂಟೆಗೆ ಕ್ಲಾಸ್ ಮುಗಿಸಿ ಅಲ್ಲಿ ವ್ಯಾನ್ ಹತ್ತೋಕೆ ಅಂತ ಹೋದ್ರೆ ಆ ವ್ಯಾನ್ ಹೊಡೋ ತನಕ 5:30 ಆಗೋಗಿರುತ್ತೆ ಕಣ್ರಿ. ಮತ್ತೆ ಹಾಸ್ಟೆಲ್ ನಲ್ಲಿ ಟೀ ಕಾಫಿ ಕುಡಿದು ಊಟ ಮಾಡಿ ರಾತ್ರಿ 1ರಿಂದ 2 ಗಂಟೆ ತನಕ ಅಲ್ಲಿ ಕೂತ್ಕೊಂಡು ಬರ್ದು ಟೈಮ್ ಇದ್ರೆ ಸ್ವಲ್ಪ ಓದ್ಕೊಂಡು ಟೈಮ್ ಇದ್ರೆ ಸ್ವಲ್ಪ ಮಲ್ಕೊಂಡು ಮತ್ತೆ ಬೆಳಿಗ್ಗೆ ಎದ್ದು ಮತ್ತೆ ಅದೇ ಡ್ಯೂಟಿ, ಅದೇ ಕ್ಲಾಸು, ಅದೇ ಅದೇ ಅದೇ. ನರ್ಸಿಂಗ್ ಅಲ್ಲಿ ಇರೋ ಕಷ್ಟಗಳನ್ನ ಯಾರು ಕೂಡ ಹೇಳ್ಕೊಡಲ್ಲ. ಆದ್ರೆ ಇಲ್ಲಿ ಕೆಲವು ಹುಡುಗರು ನರ್ಸ್ ಕಷ್ಟಗಳನ್ನ ಒಂದು ಹಾಡಿನ ಮೂಲಕ ಹೇಳೋಕೆ ಹೊರಟಿದ್ದಾರೆ. ಇವರ ಈ ಎಪಿಸೋಡ್ನ ಕಥಾನಾಯಕರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಕಣ್ರಿ. ಈ ಹುಡುಗರು ಹಾಡಿರೋ ಹಾಡನ್ನ ನೋಡೋಣ. ಸಣ್ಣ ಬ್ರೇಕ್ ನಂತರ ಸಲ್ಯೂಟ್ ಮಾಡು, ರಾಮರಾಜ್ಗೆ ಸಲ್ಯೂಟ್ ಮಾಡು, ಬಿಳಿಯ ಮನಸ್ಸಿನ ಡಯನಿಗೆ ಸಲ್ಯೂಟ್ ಮಾಡು, ಬಿಳಿಯ ಪಂಚಗೆ ಸಲ್ಯೂಟ್ ಮಾಡು, ಸಂಸ್ಕೃತಿಯ ರಕ್ಷಕನಿಗೆ ಸಲ್ಯೂಟ್ ಮಾಡು, ಮರ್ಯಾದೆ ಅಂತಸ್ತಿಗೆ
ಗೌರವಾನ್ವಿತರಿಗೆ ರಾಮ್ರಾಜ್ ಕಾಟನ್ ಪಂಚೆಗಳು, ಶರ್ಟ್ಗಳು ಮತ್ತು ಬನಿಯನ್ಗಳು. ಸಾಕು ಸಾಕು ಸಾಕೆ ಸಾಕು, ಕಾಲೇಜ್ ಸಾಕು, ನರ್ಸಿಂಗ್ ಸಾಕು, ಬೇಕು ಬೇಕು ಬೇಕೇ ಬೇಕು, ನೆಮ್ಮದಿ ಬೇಕು ನೆಮ್ಮದಿ ಬೇಕು. ಅಲ್ಲೋ ಇಲ್ಲೋ ಎಲ್ಲೋ ಇದ್ವಿ, ಇಲ್ ಬಂದ್ಬಿದ್ವಿ ನೋಡೋ ಅಣ್ತಮ್ಮ ಅಣ್ತಮ್ಮ. ಐಎ ಟೆಸ್ಟು ಅಕಾಡೆಮಿಕ್ ಫೀಸು ಕಟ್ಲೇಬೇಕು ನೋಡೋ ಅಣ್ತಮ್ಮ ಅಣ್ತಮ್ಮ. ಬೆಳಗಾಗಿದ್ದ ಕೂಡ್ಲೆ ಕಾಲೇಜಿಗೆ ಹೋಗೋ ನೆನಪು, ಜೂನಿಯರ್ಸ್ ಬಂದ್ರು ಅಂದ್ರೆ ಸ್ವಲ್ಪ ರ್ಯಾಗು ಮಾಡು ಸಾಕು, ಕಾಲೇಜೇ ಬೋರ್ ಆಯ್ತಲ್ಲ ಬಿಟ್ಟೋಡೋಗ್ ಬಿಡ್ಲ ನಾನು. ಅಲ್ಲೋ ಎಲ್ಲೋ ಎಲ್ಲೋ ಇದ್ವಿ, ಇಲ್ ಬಂದ್ಬಿದ್ವಿ ನೋಡೋ ಅಣ್ತಮ್ಮ ಅಣ್ತಮ್ಮ. ಬುಕ್ಕು ಮ್ಯಾಲೆ ಡೈಲಿ ನನ್ನ ಕಣ್ಣ ನೀರ ಕರೆಯ ಮಾಲೆ ಅಣ್ತಮ್ಮ. ಮಿಡ್ಡು ಸರ್ಜು ಬುಕ್ಕು ಬಂದು ಹೊಡಿತೈತೆ ನನ್ನ ತಲೆಯ ಮ್ಯಾಲೆ ಅಣ್ತಮ್ಮ. ಬೈವ ಜಾಸ್ತಿ ಇದ್ದಾಗಲೇ ಕೇರಿ ಬ್ಲಾಕು ಹಾಕೊಳ್ತಾರೆ, ಅಸೈನ್ಮೆಂಟ್ ಬರಿಬೇಕಪ್ಪೋ ನಾವು ರಾತ್ರಿ ಎಲ್ಲ ಕುಂತು. ಗೆಟ್ಲೈನ್ ಬರೆಯೋ ಪೇನು ನಮ್ ಸ್ಟೂಡೆಂಟ್ಸ್ ಮಾತ್ರ ಗೊತ್ತು, ಡ್ಯೂಟಿಲೇ ನೆಮ್ಮದಿ ಜಾಸ್ತಿ ಅಲ್ಲೇ ಇದ್ಬಿಡ್ಲ ನಾನು. ಅಲ್ಲೋ ಇಲ್ಲೋ ಎಲ್ಲೋ ಇದ್ವಿ, ಇಲ್ ಬಂದ್ಬಿದ್ವಿ ನೋಡು ಅಣ್ತಮ್ಮ ಅಣ್ತಮ್ಮ. ಬ್ಯೂಟಿಫುಲ್ಲು ನರ್ಸು ಕಂಡ್ರು ಕರೆಯಬೇಕು ನಾವು ಅವ್ರನ್ನ ಸಿಸ್ಟ್ರು ಅಣ್ತಮ್ಮ. ಡ್ಯೂಟಿಗೋದ ಸಾಕು ಅಲ್ಲಿ ಕರೀತಾರೆ ಎಲ್ಲೂ ನಮ್ಮ ಬ್ರದರು ಅಣ್ತಮ್ಮ. ಎಕ್ಸಾಮ್ ಬಂತು ಒಂದು ಸಾರಿ, ಪೋಸ್ಟ್ಪೋನ್ ಆಯ್ತು 2 ಬಾರಿ, ಟೀಚರ್ಸ್ ಬೈತವ್ರಪ್ಪೋ ಸ್ಟಾಫ್ ರೂಮಿನಲ್ಲಿ ಕುಂತು. ಬೈಸ್ಕೊಳ್ಳೋನಪ್ಪೇನು ಬೈಯೋರಿಗೇನು ಗೊತ್ತು, ಎಕ್ಸಾಮ್ ಹಾಲಲ್ಲೇ ನಿದ್ರೆ ಜಾಸ್ತಿ ಅಲ್ಲೇ ಮಲಗ್ಬಿಡ್ಲ ನಾನು. ಅಲ್ಲೋ ಇಲ್ಲೋ ಎಲ್ಲೋ ಇದ್ವಿ, ಇಲ್ ಬಂದ್ಬಿದ್ವಿ ನೋಡೋ ಅಣ್ತಮ್ಮ ಅಣ್ತಮ್ಮ. ನೋಡಿದ್ದವಾಗಿ ಹುಡುಗುವ ಹಾಡಿರೋ ಹಾಡನ್ನ ಇಷ್ಟನ್ನೆಲ್ಲ ನೋಡಿದ ಮೇಲೆ ನಮ್ಮ ತಂಡಕ್ಕೆ ಕಾಡುವ ಕಡೆಯ ಪ್ರಶ್ನೆ